ಕೊನೆಗೂ ಜನರ ಒಗ್ಗಟ್ಟು, ಭಕ್ತರ ಸಂಕಲ್ಪ ಮತ್ತು ಕಾನೂನು ಹೋರಾಟದ ಮುಂದೆ ಅಕ್ರಮ ತಲೆಬಾಗಲೇಬೇಕಾಯಿತು. ಗ್ರಾಮಸ್ಥರ ಮಾಹಿತಿ ಪ್ರಕಾರ ನಕಲಿ ದಾಖಲೆ ಸೃಷ್ಟಿಸಿದ ಆರೋಪದಡಿ ಸಂಬಂಧಿತ ಪಿಡಿಒ, ಬಾರ್ ಸ್ಥಳದ ಮಾಲೀಕರು ಹಾಗೂ ಬಾರ್ ಮಾಲೀಕರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ನಂತರ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಹಿಂಪಡೆಯಲಾಯಿತು. ಈ ಹೋರಾಟದ ಉದ್ದಕ್ಕೂ ಜನರಿಗೆ ಕಾನೂನಿನ ಅರಿವು ಮೂಡಿಸಿ ನ್ಯಾಯಕ್ಕಾಗಿ ಕಾನೂನಿನ ದಾರಿಯಲ್ಲೇ ಹೋರಾಡಬೇಕು ಎಂಬ ಸಂದೇಶವನ್ನು ನೀಡಿದ ವಕೀಲ ವಿ ರವಿಕುಮಾರ್ ಅವರ ನಿರಂತರ ಕಾನೂನು ಹೋರಾಟಕ್ಕೆ ಇದು ಮಹತ್ವದ ಜಯ ಎಂದು ಹೋರಾಟಗಾರರು ಅಭಿಪ್ರಾಯಪಟ್ಟಿದ್ದಾರೆ. ಸತ್ಯದ ಪರವಾಗಿ ನಿಂತ ಜನರ ಧ್ವನಿಗೆ ಕಾನೂನಿನ ಬೆಂಬಲ ದೊರೆತಾಗ ನ್ಯಾಯ ಗೆಲ್ಲುತ್ತದೆ ಎಂಬುದನ್ನು ಈ ಹೋರಾಟ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಹೋರಾಟ ವ್ಯಕ್ತಿಗಾಗಿ ಅಲ್ಲ, ನ್ಯಾಯಕ್ಕಾಗಿ, ಅಧಿಕಾರಕ್ಕಾಗಿ ಅಲ್ಲ, ಜನರ ಹಕ್ಕಿಗಾಗಿ. ಸತ್ಯಕ್ಕೆ ಸಾವಿಲ್ಲ, ನ್ಯಾಯಕ್ಕೆ ಸೋಲಿಲ್ಲ. ಜನತಾ ತೀರ್ಪು, ನೊಂದವರ ಸ್ಪಂದನೆ. ಶರಣಾರ್ಥಿಗಳು, ನಾವು ಏನಕ್ಕೋಸ್ಕರ ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ? ಈ ಕಾರ್ಯಕ್ರಮ ಈಗ ಅಂತ್ಯ ಆಗ್ಬೋದು. ಪ್ರತಿಭಟನೆ ಅಂತ್ಯ ಆಗೋದು ನಮ್ಮ ಹಕ್ಕೊತ್ತಾಯ ಈಡೇರಿದ ಮೇಲೆ. ನಾವ್ ಯಾರಿಗೂ ಬೇಡಿಕೆ ಸಲ್ಲಿಸಲ್ಲ, ಮನವಿ ಸಲ್ಲಿಸಲ್ಲ. ನಮ್ಮದು ಡಿಮ್ಯಾಂಡ್. ಸಾರ್ವಜನಿಕರು, ನೌಕರರುಗಳಿಗೆ ನಾವು ಸಂಬಳ ಕೊಡ್ತೀವಿ. ನಾವು ಸಂಬಳ ಕೊಟ್ಬಿಟ್ಟು ನಾವ್ ಹೇಳಿದ ಕೆಲಸ ಮಾಡ್ತಾ ಇಲ್ವಲ್ಲ, ನಾವ್ ಹೇಳಿದ ಕೆಲಸ ಮಾಡ್ರಿ ಅಂತ ಹೇಳ್ಬಿಟ್ಟು ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಮೈಸೂರು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಬಂದು ನಮ್ಗೆ ಆನ್ಸರ್ ಮಾಡಬೇಕು. ನಕಲಿ ದಾಖಲೆಗಳು, ಸರ್ಕಾರಿ ಕಡತಗಳು ಟ್ಯಾಂಪರ್ ಆಗಿದ್ರು ಸಹ ಕಂಪ್ಲೇಂಟ್ ಕೊಟ್ಟರು ಆ ಬಾರ್ನ ಯಾಕೆ ಎತ್ತಿಸ್ತಾ ಇಲ್ಲ? ಚಾಮೇಗೌಡನ ಹುಂಡಿಲಿ ಇರೋಂತಹ ವಾಸದ ಮನೆ ಡಿಮ್ಯಾಂಡ್ ಎಕ್ಸ್ಟ್ರಾಕ್ಟ್ ನ ತಗೊಂಡು ಹೋಗ್ಬಿಟ್ಟು ಕೃಷಿ ಭೂಮಿ ಒಳಗಡೆ ಬಾರ್ನ ಓಪನ್ ಮಾಡೋದಕ್ಕೆ ಸಾಧ್ಯನಾ? ಇದು ಕಾನೂನು ಬಾಹಿರ ಅಲ್ವಾ? ಅದೇ ಸಾಮಾನ್ಯ ಜನರೇ ಏನಾದ್ರು ಸರ್ಕಾರಿ ರೆಕಾರ್ಡ್ಗಳನ್ನ ಟ್ಯಾಂಪರ್ ಮಾಡಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ? ಫೋರ್ಜರಿ ಕೇಸ್ ಆಗ್ತಾ ಇರ್ಲಿಲ್ವಾ? ಯಾಕೆ ಆಗ್ತಾ ಇಲ್ಲ ನೀವು? ಅವರು ಪ್ರಭಾವಿಗಳು, ಅವರು ಹಣವಂತರು, ಅವರು ಶ್ರೀಮಂತರು ಅಂತ ಅನ್ಬಿಟ್ಟು ಆಗ್ತಾ ಇಲ್ವಾ ನೀವು? ಶ್ರೀಮಂತರಿಗೊಂದು ಕಾನೂನು, ಬಡವ್ರಿಗೊಂದು ಕಾನೂನು ಆಯ್ತಾ ಇಲ್ಲಿ. ಅದು ಲಕ್ಕೂರ್ ಬಂದು ಪರಿಸರ ಸೂಕ್ಷ್ಮ ವಲಯ ಅರಣ್ಯ ಇಲಾಖೆಯವನು ಯಾರು ತಲೆ ಇಲ್ದಿರ ಅಧಿಕಾರಿ ಚಾಮೇಗೌಡನ್ ನುಂಡಿ ಪರಿಸರ ಸೂಕ್ಷ್ಮ ವಲಯ ಅಲ್ಲ ಅಂತ ಅನ್ಬಿಟ್ಟು ಎಂಡಾರ್ಸ್ಮೆಂಟ್ ಕೊಟ್ಟವ್ರೆ. ಅಲ್ಲಿ ಓಪನ್ ಆಗಿರೋದು ಚಾಮೇಗೌಡ ನುಂಡಿ ಸರ್ವೆ ನಂಬರ್ ಅಲ್ಲ, ಅದು ಓಪನ್ ಆಗಿರೋದು ಲಕ್ಕೂರ್ ಸರ್ವೆ ನಂಬರ್. ಅರ್ಥ ಮಾಡ್ಕೊಳ್ಳಿ. ಒಂದ್ ಫ್ರೆಂಡ್ಲಿ ಗೇಮ್ ಆಡ್ತಾರೆ ಇಲ್ಲಿ. ಆ ಪಿಡಿಒ ಮೇಲೆ ಒಂದ್ ಕೇಸ್ ಹಾಕ್ದಂಗೆ, ಇವ್ರ ಕೇಸ್ ಹಾಕಿಸ್ದಂಗೆ ಹೈಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ಕೇಸ್ ಹಾಕೊಂಡು ಹೈಕೋರ್ಟ್ ಆದೇಶ ಐತೆ, ಹೈಕೋರ್ಟ್ನವ್ರು ಹೇಳ್ಬಿಟ್ಟವ್ರೆ ಭಾರತಕ್ಕೆ ಅಂತೇಳಿ ಎಲ್ಲರಿಗೂ ಎದುರಿಸ್ತಾರೆ. ಆ ಅಧಿಕಾರಿಗಳಿರೋದು ಕಾನೂನಿನ ನೆರವು ಕೊಡಕ್ಕೆ, ಕಾನೂನನ್ನ ಏನೈತೆ ಅಂತ ಅಂದ್ಬಿಟ್ಟು ಸತ್ಯಾಂಶ ತಿಳಿಸೋದಕ್ಕೆ, ಕಾನೂನ ಮಿಸ್ಇಂಟರ್ಪ್ಟ್ ಮಾಡ್ಬಿಟ್ಟು ಮಿಸ್ಲೀಡ್ ಮಾಡಬಾರ್ದು. ಅದು ಅವ್ರು ಮಾಡ್ತಿರೋ ದ್ರೋಹ. ನಾನು ಆಗ್ಲೇ ಹೇಳ್ದಂಗೆ ನಾವು ಲಾಂಛನಕ್ಕಷ್ಟೇ ಶರಣಂತೀವಿ, ಲಾಂಛನಕ್ಕೆ ತಕ್ಕ ಆಚರಣೆ ಇಲ್ಲ ಅಂತ ಅಂದ್ರೆ ಕೂಡಲ ಸಂಗಮ ದೇವರ ಸಾಕ್ಷಿ ಜಿ ಅಂತೀವಿ. ಅವ್ನ್ ಯಾರೇ ಆಗ್ಲಿ, ಅವ್ನ ಎಷ್ಟೇ ದೊಡ್ಡವನಾಗ್ಲಿ, ಆ ಅಧಿಕಾರಿ ಸರ್ಕಾರದ ಸಂಬಳ ತಕೊಂಡ್ಮೇಲೆ ಸರ್ಕಾರದ ಕೆಲಸ ಮಾಡ್ಬೇಕು. ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಯ್ತೈತೆ, ಸರ್ಕಾರಿ ಕಡತಗಳನ್ನೆಲ್ಲ ನಕಲು ಮಾಡೋರೆ ಅಂತ ಅಂದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳೋದು ಬಿಟ್ಬಿಟ್ಟು ಅವ್ರಿಗೆ ಸಪೋರ್ಟ್ ಕೊಡ್ತೀರಾ? ಇಷ್ಟು ಜನದ ನಡುವೆ ವಿರೋಧ ಮಾಡ್ಕೊಂಡು ನೀವು ರೂಲ್ 5 ಎಕ್ಸೈಸ್ ಆಕ್ಟ್ ಒಳಗಡೆ ಬಾರ್ ಓಪನ್ ಮಾಡು ಅಂತ ಹೇಳೈತಾ? ಎಕ್ಸೈಸ್ ಆಕ್ಟ್ ಕಣ್ಣು ಕಾಣಲ್ಲ ಇವ್ರಿಗೆ, ಪಂಚಾಯತ್ ರಾಜ್ ಆಕ್ಟ್ ಕಣ್ಣು ಕಾಣೋದಿಲ್ಲ ಇವ್ರಿಗೆ, ಯಾವ BNS ಆಕ್ಟ್ಗಳು ಕಣ್ಣು ಕಾಣೋದಿಲ್ಲ, ಯಾವ ಕಾನೂನು ಕಾಯ್ದೆ ಏನು ಇಲ್ಲ. ನೋಡಿ, ಸರ್ಗೂರು ಮತ್ತೆ HD ಕೋಟೆ ಹಿಂದುಳಿದ ಭಾಗ ಅಂತ ಅನ್ಬಿಟ್ಟು ಸರ್ಗೂರು ಮತ್ತೆ HD ಕೋಟೆ ಭಾಗನ ಹಿಂದುಳಿದ ತಾಲೂಕು ಅಂತ ಹೇಳ್ಬಿಟ್ಟು ಮಂಕುಬೂದಿ ಹರಿಸ್ತವ್ರೆ. HD ಕೋಟೆ ಮತ್ತೆ ಸರ್ಗೂರು ಏನೈತೆ, ಇದು ಇಡೀ ಭಾರತ ದೇಶ, ಕಾಶ್ಮೀರದಿಂದ ಕೇರಳದವರೆಗೆ, ಕರ್ನಾಟಕದಲ್ಲಿ ಬೀದರ್ ಇಂದ ಚಾಮರಾಜನಗರದವರೆಗೂ ತಗೊಳ್ಳಿ. ಈ ತರ ತಾಲೂಕು ನಿಮ್ಗೆ ಇನ್ನೂ ಸಿಕ್ಕದಿಲ್ಲ. ಇದು ಉಳಿಸ್ಕೊಂಡ್ರೆ ನಾವು ಉಳಿಸ್ಕೊಂಡಂಗೆ ಇಲ್ಲ. ನೋಡಿ, ಕಸ್ತೂರಿ ಮೃಗಕ್ಕೆ ತನ್ನ ಸುವಾಸನೆ ಗೊತ್ತಿರ್ಲಿಲ್ವಂತೆ, ಹಂಗೆ ನಿಮ್ಗೆ ಇದ್ರದ್ದು ಬೆಲೆ ಗೊತ್ತಾಯ್ತಾ ಇಲ್ಲ. ಇಲ್ಲಿ ಥಿಂಕ್ ಗ್ಲೋಬಲಿ ಆಕ್ಟ್ ಲೋಕಲಿ ಅಂತ. ನಾನ್ ಮೈಸೂರವನಪ್ಪ, ನನಗ್ ಸರ್ಗೂರ ಕಟ್ಕೊಂಡು ನನಗೇನು ಅಂತ ಅಂದ್ರೆ, ಈ ಸರ್ಗೂರ್ ಸಮೃದ್ಧಿ ಆಗಿರೋದಕ್ಕೆ ನಮಗ್ ಮಳೆ ಆಯ್ತಾ ಇರೋದು, ನಮಗ್ ಬೆಳೆ ಸಿಗ್ತಾ ಇರೋದು, ನಮ್ಗೆ ಅನ್ನ ನೀರು ಸಿಗ್ತಾ ಇರೋದು. ಸರ್ಗೂರ್ ಹಾಳಾದ್ರೆ ನಾವು ಮೈಸೂರವರು, ಬೆಂಗಳೂರವರು ಹಾಳಾದಂಗೆ. ನೋಡಿ, ಇಲ್ಲಿ ಸೂಕ್ಷ್ಮ ಜೀವಿಗಳಿರಂತದ್ದು 2,500ಕ್ಕೂ ಹೆಚ್ಚು ಪ್ರಭೇದಗಳ ಪ್ರಾಣಿ, ಪಕ್ಷಿ, ರೆಪ್ಟೈಲ್ಗಳು, ಮ್ಯಾಮಲ್ಸ್ಗಳು, ಜಲಚರಗಳಿರಂತಹ ಸೂಕ್ಷ್ಮ ಪ್ರದೇಶ. ನಿಮ್ಗೆ ಕಾವೇರಿ ಏನ್ ಕಾಂಟ್ರಿಬ್ಯೂಷನ್ ಕೊಡ್ತದೋ ಅಷ್ಟೇ ಕಾಂಟ್ರಿಬ್ಯೂಷನ್ ಕಬಿನಿ ತಾಯಿನೂ ಸಹ ಕೊಡೋದು. ಕಬಿನಿ ತಾಯಿ ಕೇರಳದಲ್ಲಿ ಹುಟ್ಟಿದ್ರು ಅದ್ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಳ್ಳೋದು ನಾವು ಕರ್ನಾಟಕದವ್ರೆ. ಅಲ್ಲಿ ಕಲಿಂದಿ ಆದ್ರೆ ಇಲ್ಲಿ ಕಬಿನಿ ಆಯ್ತಾಳೆ, ಕಪಿಲೆ ಆಯ್ತಾಳೆ, ಕಾವೇರಿ ಆಯ್ತಾಳೆ. ನಿಮ್ಗೆ ಅಲ್ಲಿ ಕಬಿನಿ ಕಾಡಿಂದ ಹರ್ಕ ಬಂದು ಇಲ್ಲಿ
ಟಿ ನರಸೀಪುರದಲ್ಲಿ ಸ್ಫಟಿಕ ಮತ್ತೆ ಕಾವೇರಿ ಜೊತೆ ಸೇರ್ಕೊಂಡು ಕಾವೇರಿ ಆಗಂತದ್ದು. ಅಲ್ಲಿವರೆಗೂ ಈ ಪಾವಿತ್ರ್ಯತೆಯನ್ನು ಕಾಪಾಡಬೇಕಾದ್ದು ನಮ್ಮ ಕರ್ತವ್ಯ, ಸಂವಿಧಾನಿಕ ಕರ್ತವ್ಯ. ಸೊ ಇದನ್ನ ಯಾವುದನ್ನು ಸಹ ಮಾಡ್ತಾ ಇಲ್ಲ. ಇಲ್ಲೆಲ್ಲ ಬರೀ ಬಾರ್ಗಳು, ಕ್ಲಬ್ಗಳು, ರೆಸಾರ್ಟ್ಗಳು ಇದಕ್ಕೆ ಉತ್ತೇಜನೆ ಕೊಡ್ತಾವ್ರೆ. ಯಾರೋ ಒಂದಿಬ್ರು ಕೇಳಿದೆ, ಯಾಕಪ್ಪ ಇಷ್ಟೊಂದು ರೆಸಾರ್ಟ್ಗಳು, ಯಾಕಪ್ಪ ಇಷ್ಟೊಂದು ಬಾರ್ಗಳು ಅಂದ್ರೆ ಉದ್ಯೋಗ ಇಲ್ಲ ಅಂತ ಹೇಳ್ತಾರೆ. ನೋಡಿ ಇಲ್ಲಿ 4 ಡ್ಯಾಮ್ಗಳು, ಹೆಬ್ಬಾಳ, ನಿಮ್ಗೆ ಬೀಚ್ನಲ್ಲಿ ಡ್ಯಾಮು, ನುಗು ಡ್ಯಾಮು, ತಾರ್ಕಾ ಡ್ಯಾಮು. ಇಲ್ಲಿ 12 ತರ ಟ್ರೈಬ್ಸ್ ಇರೋಂಥದ್ದು ಜಾಗ ಇದು. ಇಂಡಿಯಾದಲ್ಲಿ ನಿಮ್ಗೆ ಎಲ್ಲೂ 12 ತರ ಟ್ರೈಬ್ಸ್ ಇರೋ ಜಾಗ ಇಲ್ಲ. ನನಗೊಂದು 5 ಟ್ರೈಬ್ಸ್ಗಳನ್ನ ನಾನು ಡೈರೆಕ್ಟ್ ಆಗಿ ಮಾತಾಡ್ಸಿದ್ದೀನಿ. ಕೊರವ ಸಮಾಜ, ಆಮೇಲೆ ಕಾಡು ಕುರುಬ್ರು, ಜೇನು ಕುರುಬ್ರು, ಆಮೇಲೆ ಸೋಲಿಗರು, ಆಮೇಲೆ ಇನ್ನೊಂದಷ್ಟು ನೋಡಿ ಈ ಬುಡಕಟ್ಟು ಜನಾಂಗದವರು. ಇಷ್ಟು ಸೂಕ್ಷ್ಮ ಜನಾಂಗ ಇರೋಂತಹ ಜಾಗ, 4 ಡ್ಯಾಮ್ ಇರೋಂತಹ ಜಾಗ, ಕಬಿನಿ ತಾಯಿ ಹರಿಯುವಂತಹ ಜಾಗ, 2 ನ್ಯಾಷನಲ್ ಪಾರ್ಕ್ ಇರೋಂತಹ ಜಾಗ. ಈ ಪ್ರದೇಶನ ಹಿಂದುಳಿದ ಪ್ರದೇಶ ಅಂತ ಹಿಂದುಳಿಯಂಗೆ ಮಾಡ್ತಾವ್ರೆ. ಇದಕ್ಕೆ ನಾವು ಅವಕಾಶ ಕೊಡಬಾರ್ದು. ನೋಡಿ ಜೈನ್ ಕುರುಬ್ರು ಹುಡುಗರುಗಳು ಆ ರೆಸಾರ್ಟ್ಗಳಲ್ಲಿ ಕೆಲ್ಸಕ್ಕೆ ಹೋಯ್ತವ್ರೆ, ಆ ಹೋಟ್ಲುಗಳಲ್ಲಿ ಲೋಟ ತೊಳೆಯಕ್ ಹೋಯ್ತವ್ರೆ. ಅವ್ರಿಗಿರೋಂತ ಕಲೆ, ಕಾಡ್ ಕುರುಬ್ರು ಜನಾಂಗದವ್ರಿಗೆ ಇರೋಂತ ಕಲೆ ಬೇರೆ ಯಾರಿಗೂ ಇಲ್ಲ. ಅವ್ರ ಕಲೆನ ಉಪಯೋಗಿಸ್ಕೋಬೇಕು. ಆ ಲ್ಯಾಂಡ್ ಸೊಸೈಟಿ ಒಂದನ್ನ ನಾವು ಉದ್ಧಾರ ಮಾಡಿದ್ರೆ ಇಡೀ ಭಾರತ ದೇಶಕ್ಕೆ ನಾವು ಜೇನ್ನ ಸಪ್ಲೈ ಮಾಡ್ಬೋದು. ಅಂತ ಕಮ್ಯುನಿಟಿ, ಅಂತ ಜಾಗ ನಮ್ಮ HD ಕೋಟೆ ಸರ್ಗೂರು. ದಯಮಾಡಿ ಇಂಥ ಪ್ರದೇಶನ ಹಾಳು ಮಾಡೋದಕ್ಕೆ ಯಾರಿಗೂ ಕೊಡಬಾರ್ದು. ಇದು ಪರಿಸರ ಸೂಕ್ಷ್ಮ ವಲಯ ಲಕ್ಕೂರು. ಪರಿಸರ ಸೂಕ್ಷ್ಮ ವಲಯದಲ್ಲಿ ಅರಣ್ಯ ಅಧಿಕಾರಿಗಳು ಕಡ್ತಾನ ತಿದ್ದಿದವ್ರಿಗೆ ಸಪೋರ್ಟ್ ಮಾಡಿದಂಥದ್ದು. ಪೊಲೀಸ್ ಅಧಿಕಾರಿಗಳು ನಾವು ದೂರ್ ಕೊಟ್ರೆ ಮೀನಾಮೇಷ ಎಣ್ಸದ್ದು, ಅವ್ರಿಗೆ ಕೈ ನಡಕ್ತದೆ FIR ಮಾಡೋದಕ್ಕೆ. ಏನಕ್ಕೆ? ಅದೇ ಸಾಮಾನ್ಯ ಜನ ಮಾಡಿದ್ರೆ ಬಿಡ್ತಿದ್ರ? 14 ದಿವಸ ಟೈಮು, 1 ತಿಂಗಳು ಟೈಮು ಅಂತಾರಲ್ಲ, ಯಾತಕ್ಕೆ? ಅದು 10 years ಪನಿಷ್ಮೆಂಟ್ ಇರೋದು. ಸರ್ಕಾರಿ ನೌಕರ ಏನಾದ್ರೂ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಮಾಡ್ತು ಅಂತ ಆದ್ರೆ 10 years ಪನಿಷ್ಮೆಂಟ್ ಇರೋ ಕೃತ್ಯ ಅದು. ಇಂಥ ಕೃತ್ಯಕ್ಕೆ ಯಾವುದೇ ರೀತಿ FIR ಗೆ ಬ್ರೀತಿಂಗ್ ಪೀರಿಯಡ್ ಕೊಡ್ಲೇಬಾರ್ದು. ಆ ತರ ಸರ್ಕಾರಿ ಕಡತನ ಟ್ಯಾಂಪರ್ ಮಾಡೋರು ಅಂತ ಕಂಡು ಬಂದ ತಕ್ಷಣನೇ ಅವನ್ನ ಒದ್ದು ಜೈಲ್ಗೆ ಹಾಕಿ ಮ್ಯಾಜಿಸ್ಟ್ರೇಟ್ ಮುಂದೆ ನಿಲ್ಲಿಸ್ಬೇಕು. ಆ ಕೆಲಸ ಮಾಡ್ತಾ ಇಲ್ಲ. ಆ PDO ಬಂದ್ಬಿಟ್ಟು ಸ್ಟೇಷನ್ ಅಲ್ಲಿ ಕಾಪಿ ಕೊಂಡ್ಕೊಂಡು ಹೋಗ್ತಾನೆ. ಏನ್ ದುರಂತ ಸರ್ ಇದು. ಈ ತರ ಅದೊಂದು ಪುಡ್ಗೋಸಿ ಬಾರ್ನ ಓಡಿಸೋದಕ್ಕೆ ನಾವು ಇಷ್ಟೊಂದು ಜನ ಸೇರ್ಬೇಕಾ? ಇಷ್ಟೊಂದು ಜನ ಗಣ್ಯರು ಬಂದು ವೇದಿಕೆ ಮೇಲೆ ಕೂತ್ಕೋಬೇಕಾ? ಈ ಅಧಿಕಾರಿ ವರ್ಗ, ಈ ಕಳ್ಳ ರಾಜಕಾರಣಿ ವರ್ಗಕ್ಕೆ ನನ್ನ ಕಡೆಯಿಂದ ಧಿಕ್ಕಾರ. ಚಿಕ್ಕದೇವಮ್ಮ ಅವ್ರಿಗೆ ಜೈ. ಚಿಕ್ಕದೇವಮ್ಮ ಅವ್ರ ಪಾವಿತ್ರ್ಯತೆನ ನಾವು ಉಳಿಸ್ಕೋಬೇಕು. ಸಪ್ತಮ ಮಾತೃಕೆಯರಲ್ಲಿ ಇವರು ಒಬ್ರು. ನಮ್ ಚಾಮುಂಡೇಶ್ವರಿಗೆ ನಾವ್ ಏನ್ ಭಕ್ತಿ ತೋರ್ತೀವೋ ಅಷ್ಟೇ ಭಕ್ತಿ ಚಿಕ್ಕದೇವಮ್ಮನ ಮೇಲೂ ಇದೆ. ಸೊ ದಯಮಾಡಿ ಸೂಪರ್ಡೆಂಟ್ ಆಫ್ ಪೊಲೀಸ್ ಯಾರಿದ್ದೀರಾ, ಪೊಲೀಸ್ನವರು ಅವ್ರನ್ನ ಕರ್ಸೋದಕ್ಕೆ ವ್ಯವಸ್ಥೆ ಮಾಡಬೇಕು. ದಂಡಾಧಿಕಾರಿಗಳು ಮತ್ತೆ ಸೂಪರ್ಡೆಂಟ್ ಆಫ್ ಪೊಲೀಸ್ ಇಬ್ರು ಬಂದ್ಬಿಟ್ಟು ಜನತೆಗೆ ಉದ್ದೇಶಿಸಿ ಯಾವ ಕಾರಣಕ್ಕೋಸ್ಕರ ಆ ಬಾರ್ನ ಅಲೋ ಮಾಡ್ತಿದ್ದೀರಾ ಅನ್ನೋದು ನಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ಬೇಕು. ನೋಡಿ, ನಮ್ಮಲ್ಲಿ ನಿಮ್ಗೆ ಒಂಚೂರು ಕಾನೂನು ಜ್ಞಾನ ಇರಲಿ ಅಂತ ಹೇಳ್ತೀನಿ. ಕಾಗ್ನೈಸೇಬಲ್, ನಾನ್ ಕಾಗ್ನೈಸೇಬಲ್ ಅಂತ 2 ಅಫೆನ್ಸ್ ಐತೆ. ಸರ್ಕಾರಿ ಕಡತನ ಟ್ಯಾಂಪರ್ ಮಾಡೋದು ಕಾಗ್ನೈಸೇಬಲ್ ಅಫೆನ್ಸ್. 14 ದಿವಸ BNSS ಅಲ್ಲಿ ಟೈಮ್ ಐತೆ ಅಂತಾರಲ್ಲ, ಅದು ಯಾವ ಅಫೆನ್ಸ್ಗೆ? ವಿತಿನ್ 7 year ಪನಿಷ್ಮೆಂಟ್ ಇರೋಂತ ಅಫೆನ್ಸಸ್ಗೆ. ಈಗ ಮರ್ಡರ್ ಆಯ್ತದೆ, ರೇಪ್ ಆಯ್ತದೆ, ರಾಬರಿ ಆಯ್ತದೆ, ಇದಕ್ಕೆ 14 ದಿವಸ ಟೈಮ್ ಕೊಡ್ತಾರ? ಇದು 409 ಅಂದ್ರೆ ಕ್ರಿಮಿನಲ್ ಟ್ರಸ್ಟ್ ಬೈ ಪಬ್ಲಿಕ್ ಸರ್ವೆಂಟ್. ಆ ವ್ಯಕ್ತಿಗಳ ನಡುವೆ ಆಗಂತದ್ದಕ್ಕೆ ನಿಮ್ಗೆ 14 ದಿವಸ ಪ್ರಿಲಿಮಿನರಿ ಎನ್ಕ್ವೈರಿ ಟೈಮು. ಸರ್ಕಾರದ ಹಣ, ಸರ್ಕಾರದ ಕಡತಗಳೇನಾದ್ರು ಟ್ಯಾಂಪರ್ ಆದ್ರೆ ಇಮಿಡಿಯೇಟ್ ಆಗಿ ರಿಜಿಸ್ಟರ್ ಮಾಡಬೇಕು. ಇದು ದಿಕ್ತಪ್ಸ ಅಂತ ಹೇಳಕ್ಕೆ 14 ದಿವಸ ಅಂತ ಇಲ್ಲ. ಗೂಗಲ್ ಸರ್ಚ್ ಮಾಡ್ರಿ, ಚಾಟ್ GPT ನೋಡಿ, ಗೂಗಲ್ ಸರ್ಚ್ ಮಾಡಿ. ಆ 10 years ಪನಿಷ್ಮೆಂಟ್ ಇರುವಂತದ್ದು ಇವರು ಇಮಿಡಿಯೇಟ್ ಆಗಿ ನಾವು ದೂರ್ ಕೊಟ್ಟ ತಕ್ಷಣ ಮಾಡ್ಬೇಕು. ಇಲ್ಲಿ HD ಕೋಟೆ ಮತ್ತೆ ಸರ್ಗೂರ್ ಅವ್ರಿಗೆ, ಪೊಲೀಸ್ ಅವ್ರಿಗೆ ಬೇರೆನೆ ಕಾನೂನು ಐತೆ. ಇವರು ನಮ್ಮ ಪುಸ್ತಕದಲ್ಲಿ ಇರೋ ಕಾನೂನ ಫಾಲೋನೇ ಮಾಡಲ್ಲ. ಇನ್ ಮುಂದೆ ನೀವು ಮಾಡಿಸ್ಬೇಕು ಎಲ್ಲರೂ. ಇಲ್ಲಿ 2 ನ್ಯಾಷನಲ್ ಪಾರ್ಕ್, 4 ಡ್ಯಾಮ್ಗಳು, ಸೂಕ್ಷ್ಮಾತಿ ಸೂಕ್ಷ್ಮ SC ST ಗಳ ಜನಾಂಗ ಉಳಿಬೇಕು ಅಂತ ಅಂದ್ರೆ ಪೊಲೀಸ್ ಇಲಾಖೆ ಒಂದ್ ಸರಿ ಆದ್ರೆ ಎಲ್ಲ ತಹಸೀಲ್ದಾರ್, DC, EO, CO ಎಲ್ಲಾನು ರಿಪೇರಿ ಮಾಡ್ಬೋದು. ಪೊಲೀಸ್ ಆಫೀಸರ್ನ ನೀವು ರೆಡಿ ಮಾಡ್ಕೊಳ್ಳಿ. ಅವರೆಲ್ಲ ವೈಯಕ್ತಿಕವಾಗಿ ನಮಗ್ ಸ್ನೇಹಿತರು, ಒಳ್ಳೆಯವರು. ಬಟ್ ಅಧಿಕಾರ ಬಂದಾಗ ಅವ್ರಿಗೂ ಮೇಲ್ಗಡೆ ಪ್ರೆಷರ್ ಇರ್ತದೆ. ಈಗ ಆಗೋಗ್ಬಿಡ್ತು ಸರ್, ದಯಮಾಡಿ FIR ಮಾಡಿ ನಾವು ಪ್ರತಿಭಟನೆ ಹಿಂದೆ ತಗೊಂಡು.
ಬಹಳ ಒಂದು ಒಳ್ಳೆ ಭರವಸೆಯನ್ನು ಕೊಟ್ಟವ್ರೆ ನಮ್ಮ ಠಾಣಾ ಅಧಿಕಾರಿಗಳು. ನಾನು ಈಗ ಹೋಗಿ ಇಲ್ಲಿ ಗಂಟೆ ಓದಿಲ್ಲ, ಈಗ ಹೋಗಿ ಓದ್ತೀನಿ, ಅದೇನಾದ್ರು ಟ್ಯಾಂಪರ್ ಆಗಿದೆ ಅಂತ ಗೊತ್ತಾದ್ರೆ ನಾನು ಈಗಲೇ FIR ಮಾಡ್ತೀನಿ ಅಂತ. ಅವ್ರು FIR ಮಾಡ್ಕೊಂಡ್ರ ತನಕ ನಾವು ಕಾಯೋಣ. ಈಗ ಹೋಗಿ ಬಂದವರು FIR ಮಾಡ್ಕೊಂಡ್ರ ತನಕ ಕಾಯೋಣ ಸರ್. ಓಕೆ, ನಮ್ಮ ಇನ್ಸ್ಪೆಕ್ಟರ್ ಬಂದು ದೊಡ್ಡ ಚಪ್ಪಾಳೆ ಹೊಡಿರಿ. ಇಲ್ಲಿ ದಯವಿಟ್ಟು ಕೇಳಿ, FIR ಆಗಬೇಕಾದ್ರೆ ಯಾರು ತಡೆಯೋಕ್ಕಾಗಲ್ಲ. FIR ಮಾಡಲೇಬೇಕಾಗ್ತದೆ, FIR ಮಾಡ್ತೀವಿ. ದಯವಿಟ್ಟು ನಿಮ್ದು ಏನಿದೆ ನಿಮ್ಮ ಬೇಡಿಕೆಗಳು ಈಡೇರ್ತವೆ. ಶಾಂತಿಯುತವಾಗಿ ಈಗ ಇಲ್ಲಿವರೆಗೆ ಮಾಡಿದ್ದೀರಿ, ಇಲ್ಲಿ ಕನ್ಕ್ಲೂಡ್ ಮಾಡಿ ತಮ್ಮ ತಮ್ಮ ಮನೆಗಳಿಗೆ ಹೋಗಿ. ನಾವು ಏನಿದೆ ನಾವು ಮಾಡ್ತೀವಿ. ದಯಮಾಡಿ ಠಾಣಾಧಿಕಾರಿಗಳು ದಯಮಾಡಿ ಕಳಿಸ್ಕೋಬೇಕು. ಈಗಾಗಲೇ ವಿಳಂಬ ಆಗದೆ ಕೇಸ್ ವಿಚಾರದಲ್ಲಿ ನಾವು ಇನ್ನೊಂದಿನ ಪ್ರತಿಭಟನೆ ಮಾಡಿ ಎಲ್ಲರನ್ನೂ ಒಗ್ಗೂಡಿಸಿ ಎಲ್ಲರ ಕೆಲಸ ಮನ ಮಕ್ಕಳ ಕೆಲಸ ಮಾಡ್ಲಿಕ್ಕೆ ನಾವು ಕೂಡ ಇಲ್ಲ. ನಾವು ದಯಮಾಡಿ ಹೋಗಿ ಅರ್ಧ ಗಂಟೆ ಒಂದ್ ಗಂಟೆ ನಿಂತೀವಿ, FIR ಮಾಡ್ತೀವಿ, FIR ಮಾಡ್ತೀವಿ. 4 ತಿಂಗಳಿಂದ ಪೊಲೀಸ್ನವರೇ ಆಗ್ಲಿ MLA ಆಗ್ಲಿ ಕಣ್ಣೋರ್ಸ ಮಾತಾಡ್ತಾರ ಹೊರತು ಅವರು ಕೆಲಸ ಆಗಂತ ಮಾತಾಡಲ್ಲ. ಅವರು ಕಣ್ಣೋರ್ಸ ಮಾತಾಡ್ತಾರೆ MLAಗಳು ಪೊಲೀಸ್ನವರು. ಈಗ ಸ್ಟ್ರೈಕ್ ಮಾತ್ರ ನಾವು ಬಿಡಲ್ಲ. ನೀವು ಹೋಗಿ FIR ಮಾಡ್ತಾ ಬರ್ಬೇಕು ಸರ್. ಏನ್ ಬೇಕಾದ್ರೂ ಮಾಡ್ಬೋದು ಅಧಿಕಾರ. ನಿಮ್ ಕೈಲಿ ಆಗಲ್ಲ ಅಂದ್ರೆ ಮೇಲಧಿಕಾರ ಫೋನ್ ಮಾಡಿ, ನನ್ನ ಕೈಲಿ ಆಗಲ್ಲ FIR ಮಾಡಿ ಅಂತ ಫೋನ್ ಮಾಡಿ ಸರ್. ನೀವು ಸರ್ ಟೈಮ್ ಕೊಡೋದ ನಮ್ಮ ಲಿಮಿಟೆಡ್ ನಾಲೆಜ್ ಅಲ್ಲಿ 1 hour ಸಾಕು. ಅವ್ರೇನಾದ್ರು ನಾವು ಕೊಟ್ಟಿರೋ ದೂರು ಸುಳ್ಳಾದ್ರೆ ನಮ್ಮ ಮೇಲೆ ಕೌಂಟರ್ ಕೇಸ್ ಹಾಕಕ್ಕೂ ಪವರ್ ಐತೆ. ಬಿ ರಿಪೋರ್ಟ್ ಹಾಕ್ಬಿಟ್ಟು ಅವ್ರಿಗೆ ಇನ್ನೋಸೆಂಟ್ ಅನ್ನಕ್ಕೂ ಪವರ್ ಐತೆ. ಅವ್ರು ಹೇಳ್ಕೊಳ್ಳಿ, ಬಿ ರಿಪೋರ್ಟ್ ಹಾಕ್ಬಿಟ್ಟು ಇನ್ನೋಸೆಂಟ್ಗಳು ಅವ್ರು ಪ್ರಾಮಾಣಿಕರು, ನೀವು ಕೊಟ್ಟಿರೋ ದೂರೇ ಸುಳ್ಳು ಅಂತ ನನ್ನ ಮೇಲೆ ಕೇಸ್ ಹಾಕ್ಲಿ. ಆಯ್ತಾ? ಈಗ ಅವ್ರಿಗೆ 1 hour ಟೈಮ್ ಕೊಡೋದ, ನಾವು ಊಟ ಗೀಟ ಎಲ್ಲ ಮಾಡ್ಕೊಳ್ಳೋದ. 4 ಗಂಟೆವರೆಗೂ ಪೊಲೀಸ್ನವ್ರಿಗೆ ಟೈಮ್ FIR ದಾಖಲಿಸಿದೆ. ಆಯ್ತಾ? ಒಪ್ಪಿಗೆನ ಎಲ್ಲರಿಗೂ? 4 ಗಂಟೆ ಪೊಲೀಸ್ನವ್ರಿಗೆ. ಸರ್, ಈಗ ನಾವು ಬೇಡಿಕೆ ಈಡೇರ್ತದೆ ಅಂತಾರೆ, ಆ ಪದ ವಾಪಸ್ ತಗೊಳ್ಬೇಕು. ನಾವ್ ಯಾರ ಹತ್ರನೂ ಬೇಡ್ಕೊಳ್ಳಲ್ಲ, ನಾವು ಹಕ್ಕೊತ್ತಾಯ ಮಾಡ್ತಿರೋದು. ನಾವು ಪ್ರಭುಗಳು. ನಮ್ಮ ಹತ್ರ ಓಟ್ ಹಾಕಿಸ್ಕೊಂಡಿರೋರು ನಮ್ ಸೇವಕನೇ, ಸರ್ಕಾರಿ ನೌಕರು ನಮ್ ಸೇವಕನೇ. ಸೊ ನಾವು ಹಕ್ಕನ ಒತ್ತಾಯ ಮಾಡ್ತಿದೀವಿ ಹೊರತು ಯಾವ್ದೇ ರೀತಿ ಬೇಡಿಕೆ ಇಟ್ಟಿಲ್ಲ. ಬೇಡಿಕೆ ಈಡೇರಿಸಿ ಸ್ವಾಮಿ ಅಂತ ಯಾರ ಹತ್ರನೂ ಕೈ ಮುಗಿತಾ ಇಲ್ಲ. ನಮ್ಮ ಹಕ್ಕು 4 ಗಂಟೆವರೆಗೂ ಟೈಮು. ಈಗ ತಹಸೀಲ್ದಾರ್ ಮೇಡಮ್ ಕೃಷಿ ಭೂಮಿ ಒಳಗಡೆ ಹೆಂಗ್ ಬಾರ್ ಆಪರೇಟ್ ಮಾಡ್ತಾ ಇದ್ದೆ ನಿಮಗ್ ಗೊತ್ತಿದ್ರು ಹೆಂಗ್ ಸೈಲೆಂಟ್ ಆಗಿದ್ರಿ ಅನ್ನೋದು ಉತ್ತರ ಕೊಡಿ.